ನಮಸ್ಕಾರ, ಗ್ಯಾರಂಟಿ ನ್ಯೂಸ್ನ ಸ್ಪೆಷಲ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ವೇದ್ಯಾ ಮಲ್ನಾಡ್. ಈಗಿನ ಯೂತ್ಸ್ಗೆ ಸಿಕ್ಕಾಪಟ್ಟೆ ದೊಡ್ಡ ಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ ಅದು ಟೆನ್ಷನ್ನೇ, ಇನ್ನೇನು ಅಲ್ಲ. ಒಂದು ಸ್ಟ್ರೆಸ್, ಆಂಗ್ಸೈಟಿ, ಮತ್ತು ನಾನು ಡಿಪ್ರೆಷನಲ್ಲಿದ್ದೀನಿ ಅಂತ ನಮಗೆ ನಾವೇ ಅಂದ್ಕೊಳ್ತಾ ಇರೋದು. ಅದು 20,000 ಸಂಬಳ ತೊಗೊಳ್ಳೋನಿಂದ ಹಿಡಿದು 1.5-2 ಲಕ್ಷ ತನಕ ಸಂಬಳ ತೊಗೊಳ್ಳೋನು ಕೂಡ ನಾನು ಡಿಪ್ರೆಷನಲ್ಲಿದ್ದೀನಿ, ನನಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾಯಿದೆ, ವರ್ಕ್ ಲೋಡ್ ಜಾಸ್ತಿ ಆಗ್ತಾಯಿದೆ ಅಂತ ನಮಗೆ ನಾವೇ ಸ್ಟ್ರೆಸ್ನ ಕೊಟ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಾಗಿ ಏನಿದು ಸ್ಟ್ರೆಸ್? ಒಂದು ವೇಳೆ ಸ್ಟ್ರೆಸ್ ಇದ್ದರೆ ನಾವು ಅದನ್ನು ಮನೇಲೇ ಕೂತ್ಕೊಂಡು ಯಾವ ರೀತಿಗೆ ಸರಿ ಮಾಡ್ಕೋಬೋದು. ಬ್ರೀತಿಂಗ್ ಇಶ್ಯೂಸ್ ಅಂತಾರೆ, ಅಂದರೆ ನನಗೆ ಸ್ಟ್ರೆಸ್ ಆಗ್ತಾಯಿದೆ, ಆಂಗ್ಸೈಟಿ ಅಂದ ತಕ್ಷಣ ನಮಗೆ ನಾರ್ಮಲ್ ಉಸಿರಾಟ ಸಾಧ್ಯ ಆಗಲ್ಲ, ಸ್ವಲ್ಪ ಎದೆಯಲ್ಲಿ ಹಿಡ್ದಂಗೆ ಆಗುತ್ತೆ. ಯಾಕೆ ಆಗ್ತಾ ಇದೆ? ಎಸ್ಪೆಷಲಿ ಯಂಗ್ ಜನ್ರೇಷನಲ್ಲಿ ಇದು ಯಾಕೆ ಜಾಸ್ತಿ ಆಗ್ತದೆ, ಇದ್ರ ಬಗ್ಗೆ ನಾನು ಬಹಳ ಡೀಟೇಲ್ಡಾಗಿ ನಿಮಗೆ ಮಾಹಿತಿಯನ್ನು ಕೊಡಿಸೋ ಕೆಲಸವನ್ನು ಮಾಡ್ತಾ ಹೋಗ್ತೀನಿ. ನನ್ನ ಜೊತೆ ಹೇಮಶ್ರೀ ಕೆಂಪಯ್ಯ ಇದ್ದಾರೆ, ಸೈಕಾಲಜಿಸ್ಟ್. ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಭಾರಿ ಖುಷಿ ಆಗ್ತಿದೆ ನಿಮ್ಮ ಜೊತೆಗೆ ನಾನು ಇವತ್ತು ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ನನಗೆ ಮೊದಲನೇದಾಗಿ ಹೇಳಿ, ಈಗಿನ ಯಂಗ್ ಜನ್ರೇಷನ್ಗೆ ಒಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಅದು ಯಾವುದೋ ಕ್ಯಾನ್ಸರ್ ಅಲ್ಲ, ಅದು ಯಾವುದೋ ಜ್ವರ ಅಲ್ಲ, ಅದು ಇನ್ಯಾವುದೋ ಸಮಸ್ಯೆ ಅಲ್ಲ. ಈ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಈ 3 ಪದವನ್ನು ಎವ್ರಿ ಡೇ ನಮಗೆ ನಾವೇ ಹೇಳ್ಕೊಳ್ತಾ ಇದ್ದೀವಿ. ವಾಟ್ ಈಸ್ ಸ್ಟ್ರೆಸ್ ಅಂದರೆ ಏನು? ನಮಗೆ ಸ್ಟ್ರೆಸ್ ಇದೆ ಅಂತ ನಾವು ಅಂದ್ಕೊಳ್ಳೋದು ಹೇಗೆ? ಸೊ ಸ್ಟ್ರೆಸ್ ಅಂತ ಬಂದಿರೋದು ನಮ್ಮ ಲೈಫ್ ಸ್ಟೈಲ್ಸ್ ಇಂದ. ಸ್ಟ್ರೆಸ್ ಅಂತ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಬೇಸಿಕಲಿ ಇಟ್ ಇಸ್ ಯೋರ್ ಮೆಂಟಲ್ ಟೆನ್ಷನ್. ಸೊ ಮೆಡಿಕಲಿ ಸ್ಟ್ರೆಸ್ ಅಂತ ಅಂದ್ರೆ 3 ಟೈಪ್ಸ್ ಇದೆ. ಒಂದು ಅಕ್ಯೂಟ್ ಸ್ಟ್ರೆಸ್, ಅಂದ್ರೆ ಎಲ್ರಿಗೂ ಬರುವಂತ, ಅದು ಸಿಂಪಲ್. ಈಗ ನೀವ್ ಹೇಳಿದ್ರಲ್ಲ, ಮೀಟಿಂಗ್ ಅಟೆಂಡ್ ಮಾಡ್ಬೇಕು ಅನ್ನೋ ಸ್ಟ್ರೆಸ್ ಇರ್ಬೋದು, ಅಯ್ಯೋ ಮಗುನ್ ಸ್ಕೂಲ್ ಕಳಿಸ್ಬೇಕು ಅನ್ನೋ ಸ್ಟ್ರೆಸ್ ಇರ್ಬೋದು, ಅಯ್ಯೋ ಕೆಲ್ಸಕ್ಕೆ ಲೇಟ್ ಆಯ್ತು ಅನ್ನೋ ಸ್ಟ್ರೆಸ್ ಇರ್ಬೋದು. ಇದು ಅಕ್ಯೂಟ್ ಸ್ಟ್ರೆಸ್, ಅಂದ್ರೆ ಕಾಮನ್, ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಅಂಡ್ ಅದ್ರ ಡ್ಯೂರೇಷನ್ ಬಂದು ನಿಮ್ಗೆ ಆ ಈವೆಂಟ್ ಮುಗಿಯೋವರೆಗೂ ಇರತ್ತೆ ಅಷ್ಟೇ. ಅದು ಅಕ್ಯೂಟ್ ಸ್ಟ್ರೆಸ್. ನೆಕ್ಸ್ಟ್ ಎಪಿಸೋಡಿಕ್ ಸ್ಟ್ರೆಸ್ ಅಂತ. ಎಪಿಸೋಡಿಕ್ ಸ್ಟ್ರೆಸ್ ಅಂತ ಅಂದ್ರೆ ನಿಮಗೆ ರಿಲ್ಯಾಕ್ಸ್ ಮಾಡ್ಕೊಳಕ್ ಟೈಮೇ ಸಿಗಲ್ಲ. ಎಕ್ಸಾಂಪಲ್ ಹೇಳೋಂಗಿದ್ರೆ ಡಾಕ್ಟರ್ಸ್ ಇರ್ಬೋದು ಅಥವಾ ನರ್ಸ್ ಇರ್ಬೋದು, ಶಿಫ್ಟ್ಸ್ ಇರುತ್ತೆ ಅವ್ರಿಗೆ, ಅಥವಾ ನಿಮ್ಗೆ ಇರ್ಬೋದು. ಈಗ ನಿಮ್ಗೆ ಇದು ಮುಗ್ದಿದಂಗೆ ನಿಮ್ಗೆ ಸಡನ್ ಆಗಿ ಮೆಸೇಜ್ ಇರುತ್ತೆ ದಟ್ ಯು ಹ್ಯಾವ್ ಟು ಟೇಕ್ ಅಪ್ ಸಮಥಿಂಗ್ ಎಲ್ಸ್ ಅಂತ. ಸೊ ಇದು ಎಪಿಸೋಡಿಕ್ ಸ್ಟ್ರೆಸ್. ನೆಕ್ಸ್ಟ್ ಬಂದು ಕ್ರಾನಿಕ್ ಸ್ಟ್ರೆಸ್. ಕ್ರಾನಿಕ್ ಸ್ಟ್ರೆಸ್ ಅಂತ ಅಂದ್ರೆ ಇಟ್ ಇಸ್ ಪ್ರೊಲಾಂಗ್ಡ್ ಸ್ಟ್ರೆಸ್. ಅದು ನಮ್ಗೆ ಗೊತ್ತಿರಲ್ಲ ಏನಾಗ್ತಾ ಇದೆ ಏನು ಅಂತ. ಅದು ಅಂದ್ರೆ ಈಗ ನಮ್ಮ ಕನ್ನಡ ಭಾಷೆನಲ್ಲಿ ಹೇಳೋಗಿದ್ರೆ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತೀವಿ. ಈ ಸ್ಟ್ರೆಸ್ ಕೂಡ ಹಾಗೆ. ನೀವು ಒಂದೊಂದು ವಿಷಯನು ಎಷ್ಟು ಮಟ್ಟಕ್ಕೆ ಒಳಗೆ ಇಟ್ಕೊಂತಿರೋ ಅದಷ್ಟು ಮಟ್ಟಕ್ಕೆ ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಈಗ ಎಕ್ಸಾಂಪಲ್ ಹೇಳಂಗಿದ್ರೆ, ಈಗ ಯೂತ್ಸ್ ಏನ್ ಮಾಡ್ತಿದ್ದಾರೆ, ಒಂದು ಪಾಯಿಂಟ್ ಆಫ್ ಟೈಮ್ ವರೆಗೂ ನನ್ನ ಫ್ರೆಂಡ್ಗೆ ಇಷ್ಟು ಚೆನ್ನಾಗಿರೋ ಬ್ರಾಂಡೆಡ್ ಕ್ಲೋತ್ಸ್ ಇದೆ, ಅವ್ನು ಅಲೆನ್ ಸೋಲಿನೇ ಹಾಕಿದ್ದಾನೆ, ನಾನು ಹಾಕಕ್ ಆಗ್ತಾ ಇಲ್ಲ. ಈ ಸ್ಟ್ರೆಸ್ ಇರುತ್ತೆ ಅಥವಾ ಈ ಥಾಟ್ ಇರುತ್ತೆ, ಇದನ್ ಸ್ಟ್ರೆಸ್ ಅನ್ನಲ್ಲ. ಈ ಥಾಟ್ ನ ಅವರು ಮನೆಗೆ ಬಂದು ಹೇಳ್ತಾರೆ, ನನ್ಗೆ ಆ ಬ್ರಾಂಡೆಡ್ ಬಟ್ಟೆನೇ ಬೇಕು. ಜನರಲಿ ಅಪ್ಪ ಅಮ್ಮನ ರೆಸ್ಪಾನ್ಸ್, ಈಗ ಅದ್ ಬೇಡ, ನೀನ್ ದುಡ್ದು ತಗೋ. ಇದು ಒಳಗಡೆನೆ ಕೂತ್ಕೊಂತು. ಅಂಡ್ ಎವ್ರಿ ಡೇ ಅದು ಪಾಪ್ ಅಪ್ ಆಗತ್ತೆ. ಆ ಪರ್ಸನ್ ನ ನೋಡಿ ನನಗೂ ಆ ಡ್ರೆಸ್ ಬೇಕು ಅಂದ್ರೆ ಬೇರೆಯವ್ರನ್ನ ನೋಡಿ ನನ್ನ ಲೈಫ್ ಸ್ಟೈಲ್ ಹೀಗಿರ್ಬೇಕು ಅಂತ ಅನ್ಕೊಳ್ಳೋದು ಕೂಡ ಒಂದು ಸ್ಟ್ರೆಸ್. ಎಕ್ಸಾಕ್ಟ್ಲಿ. ಓಕೆ, ಅದು ಆಸೆ ಅಲ್ಲ, ಮತ್ತೆ ಅದೇನೋ ಡ್ರೀಮ್ ಅಲ್ಲ. ಈಗ ಅಂತಾರಲ್ಲ, ಅವ್ರು ನೋಡ್ತಾ ಇದ್ದೀನಿ, ನಾನು ಅಲ್ಲಿ ತನಕ ಹೋಗಿ ನಾನು ಸಾಧನೆ ಮಾಡ್ಬೇಕು ಅನ್ನೋದು ಸಾಧನೆ ಅಲ್ಲ, ಅದು ಸ್ಟ್ರೆಸ್ ಅಂತ ಹೇಳ್ತಾ ಇದೀರಿ. ಓಕೆ, ಸೊ ಆ ಇನ್ಪುಟ್ಸ್ ಏನ್ ಕೊಡ್ತಿರಲ್ಲ, ಆ ಥಾಟ್ ಪ್ರಾಸೆಸ್ ನಿಮಗ್ ಸ್ಟ್ರೆಸ್ ಆಗ್ತಾ ತಿರುಗತ್ತೆ. ಸೊ ಎವ್ರಿ ಟೈಮ್ ನೀವು ಅದನ್ನ ನೋಡ್ತೀರಾ, ಎವ್ರಿ ಟೈಮ್ ನೀವು ಅದನ್ನ ಯೋಚನೆ ಮಾಡ್ತೀರಾ, ಅಂಡ್ ಅದನ್ನ ಅಕಂಪ್ಲಿಷ್ ಮಾಡಕ್ಕೆ ಹೋಗ್ತಿರ್ತೀರಾ. ಈ ಅಕ್ಯೂಟ್ ಸ್ಟ್ರೆಸ್ ಹೋಗಿ ಈಗ ಅದು ಎಪಿಸೋಡಿಕ್ ಆಗೋಯ್ತು. ಸೊ ಈಗ ಅಲೆನ್ ಸೋಲಿ ಬಟ್ಟೆ ತಗೊಂಡೆ, ಈಗ ಅವ್ರು ಇನ್ನೊಬ್ರಿಗೆ ಅಲೆನ್ ಸೋಲಿ ಬಟ್ಟೆ ಹಳೇದು, ಈಗ ಅವ್ರು ಕಾರ್ ತಗೊಂಡ್ಬಂದ್ರು, ಬೇಕು ಅದು ಅಂತ. ಎಕ್ಸಾಕ್ಟ್ಲಿ. ಸೊ ನಿಮ್ ಥಾಟ್ ಪ್ರಾಸೆಸ್ ನಿಮ್ಗೆ ಏನಾಗ್ತದೆ, ಪ್ರತಿದಿನ ಕೂಡಿಕ್ತಾ ಅದು ಪ್ರೊಲಾಂಗ್ ಸ್ಟ್ರೆಸ್ ಆಗತ್ತೆ. ಈ ಪ್ರೊಲಾಂಗ್ ಸ್ಟ್ರೆಸ್ ಆದಾಗ ಏನಾಗತ್ತೆ, ನಮ್ಮಲ್ಲಿ ಚೇಂಜಸ್ ನಮಗ್ ಗೊತ್ತಾಗತ್ತೆ, ಆದ್ರೆ ನಾವು ಗಮನ ಕೊಡಲ್ಲ. ಹೇಗೆ ಅಂತ ಅಂದ್ರೆ, ಒಂದು ನೀವು ಬಾಡಿಲಿ ಎಕ್ಸಾಸ್ಟ್ ಆಗ್ತೀರಾ. ನಿಮ್ಮ ಬಾಡಿ ಕೆಪಾಸಿಟಿ ಫಾರ್ ಎಕ್ಸಾಂಪಲ್ 10 to 4 ಜಾಬ್ ಅಷ್ಟೇ. ಬಟ್ ಕೆಲ್ಸ ಮಾಡ್ಬೇಕು, ಜಾಸ್ತಿ ತಗೋಬೇಕು, OT ಮಾಡ್ತೀರಾ. ನೈಟ್ ಶಿಫ್ಟ್ಸ್ ಇರ್ಬೋದು, ಇಲ್ಲ ಮಾರ್ನಿಂಗ್ ಇರ್ಬೋದು. ಬಾಡಿಗೆ ಓವರ್ಲೋಡ್ ಆಗಿ ನಾವು ಸ್ಟ್ರೆಸ್ ಆಗ್ತಾ ಇದೀವಿ ಅಂತ. ಆ ಬಾಡಿಗೆ ನೀವು ಅಷ್ಟು ಫಂಕ್ಷನಿಂಗ್ ಕೊಟ್ಟಾಗ ಲೇಟರ್ ಅದೇನಾಗುತ್ತೆ, ಬಾಡಿ ಎಕ್ಸಾಸ್ಟ್ ಆಗುತ್ತೆ, ಸುಸ್ತಾಗುತ್ತೆ. ನಿಮಗೆ ವೀಕೆಂಡ್ಸ್ ಬಂದ್ರೆ ಸಾಕಪ್ಪ. ಸೊ ನೀವು ಯಾವತ್ತು 10 ಗಂಟೆವರೆಗೂ ಮಲಗದೆ ಇರೋರು, ಆಲ್ ಆಫ್ ಅ ಸಡನ್ ನೀವು ಆ ಸಂಡೇ 10 ಗಂಟೆವರೆಗೂ ಮಲಗಿರ್ತೀರಾ. ಅಂಡ್ ಯು ಥಿಂಕ್ ದಟ್ ಇಸ್ ಅ ಪ್ರಾಬ್ಲಮ್. ಅಯ್ಯೋ 10 ಗಂಟೆವರೆಗೂ ಮಲಗ್ಬಿಟ್ಟೆ, ನಂಗೆ ಇಷ್ಟೆಲ್ಲ ಕೆಲಸ ಇತ್ತು. ಅಗೇನ್ ಯುವರ್ ಬಿಲ್ಡಿಂಗ್ ಯುವರ್ ಥಾಟ್ ಪ್ರಾಸೆಸ್.